ಕುಮಾರ್ ಆರ್ಎಸ್ಎಸ್ ಗೀತೆ ಹಾಡಿದ ಹಿಂದೆ ಬಿಗ್ ಪ್ಲಾನ್ ಏನಾದರೂ ಇದೆಯಾ ಅನ್ನುವ ಚರ್ಚೆಗಳು ಸದ್ಯ ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆಶಿಯಿಂದ ಸಾಫ್ಟ್ ಹಿಂದುತ್ವದ ವಾದ ಆರಂಭ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆಶಿಯಿಂದ ಸಾಫ್ಟ್ ಹಿಂದುತ್ವ ವಾದ. ಡಿಸಿಎಂ ಡಿಕೆ ಶಿವಕುಮಾರ್ ರಿಂದ ಸಾಫ್ಟ್ ಹಿಂದುತ್ವದ ವಾದ ಯಾಕೆ ಅಂತ ಚರ್ಚೆಗಳು ಶುರುವಾಗ್ತಾ ಇದೆ. ಇದರ ಹಿಂದೆ ಮೆಗಾ ಪ್ಲಾನ್ ಏನಾದ್ರೂ ಇದೆಯಾ? ಒಕ್ಕಲಿಗ ಸಮುದಾಯದ ನಾಯಕರಿಂದ ಎಲ್ಲಾ ಸಮುದಾಯ ಗೆಲ್ಲೋಕೆ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರುವ ಗೇಮ್ ಪ್ಲಾನ್ ಇದು ಈಗನ್ನುವ ಚರ್ಚೆಗಳು ಸದ್ಯ ರಾಜ್ಯ ರಾಜಕೀಯದಲ್ಲಿ ಶುರುವಾಗಿದೆ. ಡಿಸಿಎಂ ಸ್ಥಾನದಿಂದ ಸಿಎಂ ಸ್ಥಾನ ಪಡೆಯೋಕೆ ಡಿಕೆ ಶಿವಕುಮಾರ್ ಅವರು ಈ ಪ್ಲಾನ್ ಅನ್ನು ಏನಾದರೂ ಬಳಸಿದ್ರ? ಹಿಂದುತ್ವದ ಹೆಸರಿನಲ್ಲಿ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಇದು 2.5 ವರ್ಷ ಆಯ್ತಲ್ಲ, ಪವರ್ ಶೇರಿಂಗ್ ಅಂತ ಚರ್ಚೆ ಆಗಿತ್ತು ಅಂತ ಇದ್ರಲ್ಲ, ಇದು ಒಂದು ರೀತಿಯ ಗೇಮ್ ಪ್ಲಾನ್ ಅಂತ. ಡಿಸಿಎಂ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಅಗ್ರಗಣ್ಯ ನಾಯಕ, ನೋ ಡೌಟ್. ಅದರಲ್ಲಿ ಒಕ್ಕಲಿಗ ನಾಯಕನಿಗೆ ಎಲ್ಲಾ ಸಮುದಾಯಗಳ ಬೆಂಬಲ ಬೇಕಿದೆ. ಹಾಗಾಗಿಯೇ ಹಿಂದುತ್ವದ ಟ್ರಂಪ್ ಕಾರ್ಡ್ ಬಳಸಿದ್ರ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ. ಒಕ್ಕಲಿಗ ನಾಯಕನಿಗೆ ಎಲ್ಲಾ ಸಮುದಾಯಗಳ ಬೆಂಬಲ ಬೇಕಾಗಿದೆ. ಅದಕ್ಕಾಗಿ ಈ ರೀತಿಯ ಒಂದು ಗೇಮ್ ಪ್ಲಾನ್ ಅಥವಾ ಟ್ರಂಪ್ ಕಾರ್ಡ್ ಬಳಸ್ತಾ ಇದ್ದಾರಾ ಅನ್ನುವ ಚರ್ಚೆಗಳು ಕೂಡ ಆರಂಭ ಆಗಿದೆ. ಕರಾವಳಿ ಉತ್ತರ ಕರ್ನಾಟಕದಲ್ಲಿ ಇಮೇಜ್ ಬಳಸಿಕೊಳ್ಳೋಕೆ ಪ್ಲಾನ್ ಆಯಿತು. ಹಿಂದುತ್ವದ ಪರವಾಗಿದ್ರೆ ಹಿಂದುತ್ವದ ಪರವಾಗಿರುವವರ ಬೆಂಬಲ ಸಿಗುವ ಸಾಧ್ಯತೆ ಇದೆ, ಆದ್ರಿಂದಲೇ ಈ ರೀತಿಯ ತಂತ್ರವನ್ನ ಬಳಸಿದ್ರಾ ಅನ್ನುವ ಚರ್ಚೆಗಳು ಶುರುವಾಗಿದೆ. ಅಂದ್ರೆ ಮೊನ್ನೆ ಅಧಿವೇಶನದಲ್ಲಿ RSS ನ ಆಂಥಮ್ ಮಾಡಿದ್ರಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆಗಳು ಆರಂಭ ಆಗಿದೆ. ಡಿಕೆ ಶಿವಕುಮಾರ್ ಅವರು ಏನೋ ಒಂದು ಅಜೆಂಡಾ ಅಥವಾ ಮುಂದೆ ಒಂದು ಗುರಿ ಇಟ್ಕೊಳ್ದೆ ಇಂಥವನ್ನೆಲ್ಲ ಮಾಡಲ್ಲ. ಒಕ್ಕಲಿಗ ಅಗ್ರಗಣ್ಯ ಅಂತ ಅನಿಸ್ಕೊಂಡಿರೋರು ಹಿಂದೂಗಳ ನಾಯಕ ಅಂತ ಅನಿಸ್ಕೋಬೇಕು ಕಾಂಗ್ರೆಸ್ನಲ್ಲಿದ್ದು, ಹಾಗಾಗಿ ಈ ಒಂದು ಸ್ಟ್ರಾಟಜಿನ ಬಳಸ್ತಾ ಇದ್ದಾರೆ ಅಂತ ಕೆಲವರಾದ್ರೆ, ಇದೀಗ ಕರ್ನಾಟಕದ ಶಶಿ ತರೂರಾಗಕ್ಕೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. RSS ಗೀತೆ ಹಾಡಿದ ಡಿಕೆ ಶಿವಕುಮಾರ್ ಅವರು ಕ್ಷಮೆ ಯಾಚಿಸಬೇಕು ಅಂತ ಹರಿಪ್ರಸಾದ್ ಅವರು ನಿನ್ನೆ ಕೆಂಡ ಕಾರಿದ್ರು. ನೀವು ಬೇಕಾದ್ರೆ ಉಪಮುಖ್ಯಮಂತ್ರಿಯಾಗಿ ಅದನ್ನು ಹೇಳಿ, ನಾವು ಬೇಡ ಅನ್ನಲ್ಲ, ಬಟ್ KPCC ಅಧ್ಯಕ್ಷ ಸ್ಥಾನದಲ್ಲಿ ನಿಂತ್ಕೊಂಡು ಅದನ್ನು ಹೇಳಕ್ ಹೋಗ್ಬಾರ್ದು, ಅದಕ್ಕೆ ನೀವು ಕ್ಷಮೆ ಯಾಚಿಸಬೇಕು. ಇಲ್ಲಿ ತನಕ ದೇಶದಲ್ಲಿ 3 ಸಲ ಬ್ಯಾನ್ ಆಗಿ ಹೋದಂತಹ RSSನ ನೀವು ಗೀತೆಯನ್ನ ಆಂಥಮ್ ಅನ್ನ ಅಲ್ಲಿ ನಿಂತ್ಕೊಂಡು ಆಡ್ತೀರಾ ಅಂದ್ರೆ ಏನು, ನಿಮ್ಮ ಸಿದ್ಧಾಂತದ ನಿಲುವೇನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ನಡುವೆ ಒಬ್ಬೊಬ್ಬರು ಅವರದ್ದೇ ಆದಂತಹ ಚರ್ಚೆಗಳಿಗೆ